ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಟ್ರಾ ಕ್ರಿಸ್ಪಿಯಾಗಿರುವಂತಹ ನಿಪ್ಪಟ್ಟು, ಅದೇ ರೀತಿ ಎಕ್ಸ್ಟ್ರಾ ಕ್ರಿಸ್ಪಿಯಾಗಿರುವಂತಹ ಕೋಡುಬಳೆ ತುಂಬ ಸುಲಭವಾಗಿ ಈಸಿಯಾಗಿ ನಮಗೆ ಮನೆಯಲ್ಲೇ ಮಾಡಬಹುದು. ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಒಂದು ಸಪೋರ್ಟ್ ಕೊಡಿ. ಇದೇ ರೀತಿ ನಿಪ್ಪಟ್ಟು ಮತ್ತು ಕೋಡುಬಳೆಯನ್ನು ಮಾಡಿ ಇಟ್ಕೊಂಡ್ರೆ ತಿಂಗಳುಗಟ್ಟಲೆ ನಮಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಫಸ್ಟಿಗೆ ನಮಗೆ ನಿಪ್ಪಟ್ಟು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೋಸ್ಕರ ಒಂದು ಬೌಲಿಗೆ 1 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ 1 ಚಮಚ ಮೆಣಸಿನ ಹುಡಿ, ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಶಿನ ಹುಡಿಯನ್ನು ಸಹ ಹಾಕ್ತಾಯಿದ್ದೀನಿ. ಇನ್ನಿದಕ್ಕೆ ಸ್ವಲ್ಪ ಹಿಂಗನ್ನು ಹಾಕಬೇಕು. ಹಿಂಗು ಜಾಸ್ತಿ ಆಗಬಾರ್ದು, ಆ ಟೇಸ್ಟಿಗೆ ಮಾತ್ರ ಸ್ವಲ್ಪ ಹಿಂಗನ್ನು ಹಾಕಬೇಕು. ಇನ್ನಿದಕ್ಕೆ 1 ಚಮಚ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಅದೇ ರೀತಿ 1 ಚಮಚ ಕಲೋಂಜಿ ಅಂದರೆ ನಮಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಅದು ಸಿಗದಿದ್ದರೆ ಕಪ್ಪು ಎಳ್ಳು ಹಾಕಿದ್ರೂ ಆಗುತ್ತೆ. ನಾನಿವಾಗ 1 ಚಮಚ ಕಲೋಂಜಿಯನ್ನು ಹಾಕಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಲೋಂಜಿ ಹಾಕಿದರೆ. ಇನ್ನು ಒಂದು ಪಾನ್ ಬಿಸಿ ಆಗಲಿಕ್ಕಿಟ್ಟು ಅದಕ್ಕೆ ಯಾವ ಕಪ್ಪಲ್ಲಿ ನಾವು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 1 ಕಪ್ ನೀರನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚ ತುಪ್ಪವನ್ನು ಸಹ ಸೇರಿಸಬೇಕು. ತುಪ್ಪದಲ್ಲಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಇಲ್ಲ ಅಂದರೆ 1 ಚಮಚ ಎಣ್ಣೆ ಹಾಕಿದರೂ ಸಾಕು. ಇನ್ನು ಈ ನೀರು ಚೆನ್ನಾಗಿ ಬಿಸಿ ಆಗಬೇಕು. ನೋಡಿ, ಇದೇ ರೀತಿ ಬಿಸಿ ಆಗಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ತೆಗೆದಿಟ್ಟಿರುವಂತಹ ಪುಡಿ ಇದೆಯಲ್ಲ, ಅಕ್ಕಿ ಪುಡಿ ಮತ್ತು ಮೆಣಸಿನ ಪುಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ, ಅದನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡಬೇಕು. 1-2 ನಿಮಿಷ ಮಿಕ್ಸ್ ಮಾಡಿದ ತಕ್ಷಣ ಹಿಟ್ಟು ಗಟ್ಟಿಯಾಗುತ್ತೆ. ಇನ್ನು ಇದನ್ನು ಮುಚ್ಚಿ 5 ನಿಮಿಷ ಬಿಡಬೇಕು. ಎಲ್ಲ ಕಡೆ ಚೆನ್ನಾಗಿ ಬಿಸಿ ತಾಗುತ್ತೆ. 5 ನಿಮಿಷ ಆದ ತಕ್ಷಣ ಮುಚ್ಚಳವನ್ನು ತೆಗೆದು ಇನ್ನು ಹಿಟ್ಟನ್ನು ನಾವು ಚೆನ್ನಾಗಿ ಒಂದು ಸತಿ ಸ್ಪೂನಲ್ಲೇ ಮಿಕ್ಸ್ ಮಾಡಬೇಕು. ಬಿಸಿ ಇರುತ್ತೆ, ಬಿಸಿ ಇರುವಾಗಲೇ ನಾವು ಮಿಕ್ಸ್ ಮಾಡಬೇಕು. ಇನ್ನು ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ನೀರನ್ನು ಸೇರಿಸಲಿಕ್ಕಿಲ್ಲ. ಸ್ವಲ್ಪ ತಣ್ಣೀರನ್ನು ಒಂದು ಪಾತ್ರೆಯಲ್ಲಿ ತಗೊಂಡು ಕೈಯನ್ನು ನೆನೆಸ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಬೇಕು. ನೀರು ಸೇರಿಸಲಿಕ್ಕಿಲ್ಲ. 1 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ನೀರು ಮಾತ್ರ ಸೇರಿಸಬೇಕು. ನೀರು ಜಾಸ್ತಿ ಆದರೆ ನಮ್ಮದು ನಿಪ್ಪಟ್ಟು ಎಣ್ಣೆ ಜಾಸ್ತಿ ಕುಡಿಯುತ್ತೆ ಮತ್ತು ಜಾಸ್ತಿ ದಿನ ನಮಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೋಡಿ, ಇದೇ ರೀತಿ ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ತೀವಲ್ಲ, ಅದೇ ರೀತಿ ನಮಗೆ ಕಲಿಸ್ಬೇಕು. ಕೈಯನ್ನು ನೆನೆಸ್ಕೊಂಡು ನಾವು ಇದೇ ರೀತಿ ಹಿಟ್ಟನ್ನು ಕಲಿಸ್ಬೇಕು. ಆಮೇಲೆ ಚೆನ್ನಾಗಿ ಇದನ್ನು ಇದೇ ರೀತಿ ಉಜ್ಜಬೇಕು. ಆವಾಗ ನಮಗೆ ಅಷ್ಟು ಸಾಫ್ಟಾಗಿ ಬರುತ್ತೆ ನಿಪ್ಪಟ್ಟು. ಇನ್ನು ಇದನ್ನು ಶೇಪ್ ಮಾಡೋಣ. ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಸ್ವಲ್ಪ ಹಿಟ್ಟು ತಗೊಂಡು ಕೈಯಲ್ಲೇ ನಾವು ಇದನ್ನು ಪ್ರೆಸ್ ಮಾಡಿ ಶೇಪ್ ಮಾಡೋದು. ಇದೇ ರೀತಿ ಕೈಯಲ್ಲಿ ಪ್ರೆಸ್ ಮಾಡಲಿಕ್ಕೆ ನಿಮಗೆ ಆಗದಿದ್ದರೆ ಒಂದು ಲೋಟ, ಸ್ವಲ್ಪ ತಳಭಾಗದಲ್ಲಿ ಅಗಲ ಇರುವ ಲೋಟ ತಗೊಂಡು ಲೋಟದಲ್ಲಿ ಹಿಟ್ಟನ್ನು ಪ್ರೆಸ್ ಮಾಡಿ ಶೇಪ್ ಮಾಡ್ಕೋಬೋದು. ಆದರೆ ಕೈಯಲ್ಲೇ ನಮಗೆ ಮಾಡ್ಬೋದು ಈಸಿಯಾಗಿ. ಫಸ್ಟ್ ಟೈಮ್ ಮಾಡುವವರಿಗೂ ಸಹ ಇದೇ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ಸೈಡನ್ನೆಲ್ಲ ಸ್ವಲ್ಪ ನಾವು ಬೆರಳಿಂದ ಇದೇ ರೀತಿ ಆ ಶೇಪ್ ಮಾಡಿಕೊಟ್ರೆ ಸಾಕು. ನಮಗೆ ಬೇಗ ಇದೇ ರೀತಿ ನಿಪ್ಪಟ್ಟನ್ನೆಲ್ಲ ನಮಗೆ ರೆಡಿ ಮಾಡ್ಬೋದು. ಉಳಿದಿರುವ ಹಿಟ್ಟನ್ನೆಲ್ಲ ನಮಗೆ ಇದೇ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಫಸ್ಟ್ ಇದೇ ರೀತಿ ಎಲ್ಲ ಶೇಪ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಗ ಉರಿಲಿಕ್ಕೆ ಸುಲಭ ಆಗುತ್ತೆ. ಇನ್ನು ಒಂದು ಪಾನ್ ಬಿಸಿ ಆಗಲಿಕ್ಕೆ ಇಟ್ಟು ಚೆನ್ನಾಗಿ ಬಿಸಿ ಆದಮೇಲೆ ಇದು ಉರಿಲಿಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಬೇಕು. ಆಗ ಒಳ್ಳೆ ಫ್ಲೇವರ್ ಮತ್ತು ಸ್ಮೆಲ್ ಸಿಗುತ್ತೆ. ಆಮೇಲೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ನಾವು ರೆಡಿ ಮಾಡಿಟ್ಟಿರುವಂತಹ ನಿಪ್ಪಟ್ಟನ್ನೆಲ್ಲ ಈ ಎಣ್ಣೆಗೆ ಇದೇ ರೀತಿ ಬಿಡಬೇಕು. ನಮಗೆ ಸ್ವಲ್ಪ ಅಗಲವಾದ ಪಾತ್ರೆ ಆದರೆ ಸ್ವಲ್ಪ ಜಾಸ್ತಿ ಹಾಕಿನೇ ಫ್ರೈ ಮಾಡ್ಬೋದು. ನಾನು ಇವಾಗ ಒಂದು 5-6 ಹಾಕಿದ್ದೀನಿ. ನಾವು ಹಾಕಿದ ತಕ್ಷಣ ನೋಡಿ ಅದು ತನ್ನಷ್ಟಕ್ಕೆ ಉಬ್ಬಿ ಬರುತ್ತೆ. ಒಳ್ಳೆ ಪೂರಿ ಥರ ಉಬ್ಬಿ ಬರುತ್ತೆ. ತುಂಬಾ ಕ್ರಿಸ್ಪಿಯಾಗಿರುತ್ತೆ. ನಾವಿದನ್ನು ತುಂಬ ಗಟ್ಟಿ ಮಾಡಬಾರ್ದು. ಗಟ್ಟಿ ಆದರೆ ಒಳಗಡೆ ಎಲ್ಲ ಅಷ್ಟೊಂದು ನಮಗೆ ಕ್ರಿಸ್ಪಿ ಆಗೋದಿಲ್ಲ. ಸ್ವಲ್ಪ ತೆಳ್ಳಗೇ ಮಾಡಬೇಕು. ಇದೇ ರೀತಿ ಮಗಚಿ ಹಾಕಿ ಎಲ್ಲ 2 ಸೈಡ್ ಫಸ್ಟಿಗೆ ಫುಲ್ ಫ್ಲೇಮಲ್ಲಿ ಇಟ್ಕೋಬೇಕು. ಆಮೇಲೆ ಸ್ಲೋ ಫ್ಲೇಮಲ್ಲಿ ಇಟ್ಟು ನಾವಿದನ್ನು ಫ್ರೈ ಮಾಡಬೇಕು. ಆವಾಗ ಒಳಗಡೆ ಎಲ್ಲ ಒಳ್ಳೆ ಫ್ರೈ ಆಗಿ ಒಳ್ಳೆ ಕ್ರಿಸ್ಪಿ ಆಗುತ್ತೆ. ಇನ್ನು ನಾವು ಫ್ರೈ ಮಾಡಿದ್ವ ನಿಪ್ಪಟ್ಟನ್ನು ತೆಗೆಯೋಣ. ನೋಡಿ, ಸೂಪರಾಗಿರುವಂತಹ ನಿಪ್ಪಟ್ಟು ತಯಾರಾಗಿದೆ. ಇದೇ ರೀತಿ ಮಾಡಿ ನೋಡಿ, ಒಳ್ಳೆ ಎಕ್ಸ್ಟ್ರಾ ಕ್ರಿಸ್ಪಿಯಾಗಿದೆ. ಇನ್ನು ನಮಗೆ ಇದೇ ರೀತಿ ಎಕ್ಸ್ಟ್ರಾ ಕ್ರಿಸ್ಪಿಯಾಗಿರುವಂತಹ ಕೋಡುಬಳೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಮಗೆ ತುಂಬ ಸಮಯ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಫಸ್ಟಿಗೆ ಹಿಟ್ಟು ರೆಡಿ ಮಾಡಬೇಕು. ಅದಕ್ಕೋಸ್ಕರ ಒಂದು ಬೌಲಿಗೆ 1 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ 1/2 ಚಮಚ ಬಿಳಿ ಎಳ್ಳು, 1/4 ಚಮಚ
ಕಪ್ಪು ಎಳ್ಳು ಮತ್ತು ಚಿಟಿಕಿಯಷ್ಟೇ ಓಂ ಕಾಳನ್ನು ಸೇರಿಸ್ತಾ ಇದ್ದೀನಿ. ಓಂ ಕಾಳು ನಮಗೆ ಜಾಸ್ತಿ ಬೇಡ, ಒಂದು ಚಿಟಿಕಿಯಷ್ಟೇ ಸಾಕು, ಮಧ್ಯೆ ಮಧ್ಯೆ ಕಚ್ಚಲಿಕ್ಕೆ ಸಿಗಬೇಕು ಅಷ್ಟೇ. ಇದನ್ನೆಲ್ಲ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಸೈಡಿಗೆ ಇಡೋಣ. ಇನ್ನು ಒಂದು ಪಾನ್ ಬಿಸಿ ಆಗಲಿಕ್ಕಿಟ್ಟು 1 ಕಪ್ ನೀರನ್ನು ಸೇರಿಸಬೇಕು. ಯಾವ ಕಪ್ಪಲ್ಲಿ ನಾವು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 1 ಕಪ್ ನೀರನ್ನು ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿದ್ದೀನಿ. ಇನ್ನಿದಕ್ಕೆ ಒಂದು ದೊಡ್ಡ ಚಮಚದಲ್ಲಿ 1 ಚಮಚ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕಂದರೆ ತುಪ್ಪ ಹಾಕ್ಬೋದು, ಎಣ್ಣೆ ಹಾಕಿದ್ರೂ ಆಗುತ್ತೆ, ತುಪ್ಪ ಹಾಕಿದ್ರೂ ಆಗುತ್ತೆ. ಸಣ್ಣ ಚಮಚದಲ್ಲಿ 1 ಚಮಚ ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ, ಚಿಲ್ಲಿ ಪೌಡರ್, 1/4 ಚಮಚದಷ್ಟು ಅರಶಿನ ಹುಡಿ ಮತ್ತು ಒಂದು ಸ್ವಲ್ಪ ಹಿಂಗನ್ನು ಹಾಕಿದ್ದೀನಿ. ಇನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಚೆನ್ನಾಗಿ ಕುದಿಬೇಕು. ಆ ಮೆಣಸಿನ ಪುಡಿ ಮತ್ತು ಹಿಂಗಿದೆಲ್ಲ ಹಸಿ ಸ್ಮೆಲ್ಲು ಹೋಗಬೇಕು. ನೀರು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ತೆಗೆದಿಟ್ಟಿರುವಂತಹ ಅಕ್ಕಿ ಹಿಟ್ಟಿದೆಯಲ್ಲ, ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಇದೇ ರೀತಿ ನಾವು ಮಿಕ್ಸ್ ಮಾಡಬೇಕು. 2 ನಿಮಿಷ ಆದ ತಕ್ಷಣ ಹಿಟ್ಟೆಲ್ಲ ಇದೇ ರೀತಿ ಗಟ್ಟಿಯಾಗುತ್ತೆ. ಇನ್ನಿದನ್ನು ಮುಚ್ಚಿ ಒಂದು 5 ನಿಮಿಷ ನಾವು ಬಿಡಬೇಕು, ಆ ಬಿಸಿ ಎಲ್ಲ ಕಡೆ ತಾಗುವಾಗೆ. 5 ನಿಮಿಷ ಆದ ತಕ್ಷಣ ಇದನ್ನು ತೆಗಿಬೇಕು. ತೆಗೆದು ನೀರು ಚೂರು ಸಹ ನಾವು ಸೇರಿಸಲಿಕ್ಕಿಲ್ಲ, ಕೈಯನ್ನು ತಣ್ಣೀರಲ್ಲಿ ನೆನೆಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಪಾತಿ ಪೂರಿ ಹಿಟ್ಟನ್ನೆಲ್ಲ ನಾವು ಮಿಕ್ಸ್ ಮಾಡ್ತೀವಲ್ಲ, ಅದೇ ರೀತಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ ರೀತಿ ಮಿಕ್ಸ್ ಮಾಡಿ ಕೈಯಲ್ಲಿ ಚೆನ್ನಾಗಿ ಇದನ್ನು ಈ ರೀತಿ ರೋಲ್ ಮಾಡಿ ಮಿಕ್ಸ್ ಮಾಡಬೇಕು. ಆವಾಗ ನಾವು ಕೋಡುಬಳೆ ರೋಲ್ ಮಾಡುವಾಗ ಅದು ಕಟ್ಟಾಗದೆ ನಮಗೆ ಈಸಿಯಾಗಿ ಕೋಡುಬಳೆಯನ್ನು ಮಾಡಲಿಕ್ಕೆ ಸುಲಭ ಆಗುತ್ತೆ. ಎಷ್ಟು ನಾವು ಇದೇ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡ್ತೀವೋ ಅಷ್ಟು ಈಸಿಯಾಗಿ ನಮಗೆ ಕೋಡುಬಳೆಯನ್ನು ಮಾಡ್ಬೋದು. ನೋಡಿ, ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಬೆಣ್ಣೆ ಥರ ಆಗಿದೆ. ಇನ್ನು ಇದರಿಂದ ಸ್ವಲ್ಪ ಹಿಟ್ಟನ್ನು ತೆಗೆದು ಇದೇ ರೀತಿ ಕೈಯಲ್ಲಿ ರೋಲ್ ಮಾಡಬೇಕು. ಜಾಸ್ತಿ ದಪ್ಪ ಆಗಬಾರ್ದು, ಸ್ವಲ್ಪ ಸಪೂರ ಮಾಡಬೇಕು, ಆವಾಗ ನಮಗೆ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಇದೇ ರೀತಿ ಸ್ವಲ್ಪ ದೊಡ್ಡ ರೋಲ್ ಮಾಡಿದರೆ ಅದರಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ, ನಮಗೆ ಒಂದು ರೌಂಡ್ ಕೋಡುಬಳೆ ಶೇಪಿಗೆ ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ಸಪೂರಾಗಿ ರೋಲ್ ಮಾಡಿಕೊಂಡು ಇದನ್ನು ಇದೇ ರೀತಿ ಟರ್ನ್ ಮಾಡಿ ನಾವು ಈ ಶೇಪಿಗೆ ಮಾಡಬೇಕು. ನೋಡಿ, ಬೇಗ ನಮಗೆ ಇದನ್ನು ಮಾಡ್ಬೋದು. ಕೈಯಲ್ಲೇ ಇದೇ ರೀತಿ ರೋಲ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇದೇ ರೀತಿ ಸ್ವಲ್ಪ ಕಟ್ಟಾದಾಗೆ ಆಗುತ್ತೆ ಫಸ್ಟ್ ಟೈಮ್ ಮಾಡುವಾಗ. ಅದನ್ನು ಸ್ವಲ್ಪ ಅಲ್ಲಿ ಶೇಪ್ ಮಾಡಿ ನಾವು ಇಟ್ಕೊಂಡ್ರೆ ಸಾಕು. ನೋಡಿ, ನಮಗೀಗ ಫಸ್ಟ್ ಟೈಮ್ ಮಾತ್ರ ಅನಿಸಿದ್ರು ನಮಗೆ ಮಾಡ್ತಾ ಈಸಿ ಆಗುತ್ತೆ. ಕೈಯಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಕೊಡ್ಬೋದು ಅಂತ. ಇದೇ ರೀತಿ ಎಲ್ಲವನ್ನು ಸಹ ಹಿಟ್ಟನ್ನು ನಮಗೆ ಬೇಗ ಇದೇ ರೀತಿ ಕೈಯಲ್ಲಿ ಶೇಪ್ ಮಾಡಿ ಇಟ್ಕೊಳ್ಳೋಣ. ಬೇರೆ ರೋಲ್ ಏನು ಬೇಡ, ನಮಗೆ ಕೈಯಲ್ಲೇ ಈಸಿಯಾಗಿ ಮಾಡ್ಬೋದು. 1-2-3 ಇದ್ದರೆ ನಮಗೆ ಬೇಗ ಇದೇ ರೀತಿ ಮಾಡಿ ಎಷ್ಟು ಬೇಕಾದರೂ ನಮಗೆ ಕೋಡುಬಳೆಯನ್ನು ಮಾಡ್ಕೋಬೋದು. ಜಾಸ್ತಿ ಇದ್ದ ಹಿಟ್ಟನ್ನು ತೆಗೆದಿಟ್ಟು ಎಲ್ಲ ಒಂದೇ ಶೇಪಲ್ಲಿ ನಾವು ಮಾಡಿ ಇಟ್ಕೊಂಡ್ರೆ ನಮಗೆ ಇನ್ನು ಎಲ್ಲವನ್ನು ನಾನೀಗ ಶೇಪ್ ಮಾಡಿದ್ದೀನಿ. ಬೇಗ ಇದನ್ನು ಫ್ರೈ ಮಾಡ್ಬೋದು. ಇನ್ನು ಒಂದು ಪಾನ್ ಬಿಸಿ ಆಗಲಿಕ್ಕೆ ಇಟ್ಟು ಅದು ಉರಿಲಿಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸಹ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಬೇಕು. ಒಳ್ಳೆ ಫ್ಲೇವರ್ ಕೊಡುತ್ತೆ ನಾವು ಕರಿಬೇವು ಸೊಪ್ಪು ಹಾಕಿದರೆ. ನೋಡಿ, ಕರಿಬೇವು ಸೊಪ್ಪು ಇದು ಒಳ್ಳೆ ಸ್ಮೆಲ್ ಬರುತ್ತೆ. ನೋಡಿ, ಆವಾಗ ನಾವು ರೆಡಿ ಮಾಡಿಟ್ಟಿರುವ ಕೋಡುಬಳೆಯನ್ನು ಇದೇ ರೀತಿ ಎಣ್ಣೆಗೆ ಬಿಡಬೇಕು. ಫಸ್ಟ್ ನಾವು ಕೋಡುಬಳೆಯನ್ನು ಹಾಕುವಾಗ ಫುಲ್ ಫ್ಲೇಮಲ್ಲಿ ಇರಬೇಕು, ಎಣ್ಣೆ ಒಳ್ಳೆ ಬಿಸಿ ಇರಬೇಕು. ಇದನ್ನೆಲ್ಲ ಹಾಕಿ ಆದ ತಕ್ಷಣ ಸ್ಲೋ ಫ್ಲೇಮಿಗೆ ಹಾಕ್ಕೋಬೇಕು. ಸ್ಲೋ ಫ್ಲೇಮಲ್ಲೇ ಇದು ಒಳಗಡೆ ಎಲ್ಲ ಬೇಯಬೇಕು. ಇಲ್ಲಾಂದರೆ ಫುಲ್ ಫ್ಲೇಮಲ್ಲಿದ್ದರೆ ಬೇಗ ಕಪ್ಪಾಗುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಹಾಕಿ ಒಳ್ಳೆ ಬಿಸಿ ತಾಗಿದ ತಕ್ಷಣ ಸ್ಲೋ ಫ್ಲೇಮಲ್ಲಿ ಇಟ್ಟು ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 3-4 ನಿಮಿಷ ಆದ ತಕ್ಷಣ 2 ಸೈಡ್ ಇದನ್ನು ಮಗಚಿ ಹಾಕಿ 2 ಸೈಡ್ ಫ್ರೈ ಆದರೆ ನೋಡಿ, ಸೂಪರಾಗಿರುವ ನಮ್ಮದು ಕೋಡುಬಳೆ ಇಲ್ಲಿ ರೆಡಿಯಾಗಿದೆ. ಇನ್ನು ಇದನ್ನು ತೆಗಿಬೋದು. ಫಸ್ಟ್ ತೆಗೆದ ತಕ್ಷಣ ನಾವು ಇದನ್ನು ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಒಂದನ್ನು ಪ್ರೆಸ್ ಮಾಡಿ ನೋಡಬೇಕು ಅದೆಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇಲ್ಲಾಂದರೆ ಒಂದೊಂದು ಸರ್ತಿ ಒಳಗಡೆ ಅಷ್ಟೊಂದು ಕ್ರಿಸ್ಪಿ ಆಗಿರೋದಿಲ್ಲ. ಆಮೇಲೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಫ್ರೈ ಮಾಡಿದರೆ ಆಯಿತು. ನೋಡಿ, ನಮ್ಮದು ಸೂಪರಾಗಿರುವ ಕೋಡುಬಳೆ ತಯಾರಾಗಿದೆ. ಈ ರೀತಿ ಮಾಡ್ಕೊಂಡು ನೋಡಿ, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ತಿನ್ನಲಿಕ್ಕೆ ಸಹ ಒಳಗಡೆ ಡೊಳ್ಳಾಗಿ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ. ಇದೆರಡು ಕೂಡ ಕೋಡುಬಳೆ ಅದೇ ರೀತಿ ನಿಪ್ಪಟ್ಟು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.